ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 101ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಷಷ್ಠಿ ವ್ರತ ಮಾಹಾತ್ಮ್ಯ, ದೇವವ್ರತ, ರುದ್ರವ್ರತ ಮುಂತಾದ 60 ವ್ರತಗಳ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಂದಿಕೇಶ್ವರನು ಮುಂದುವರಿಸಿ ಹೇಳುತ್ತಾನೆ, ಚೈತ್ರ ಮೊದಲಾದ 4 ತಿಂಗಳ ಕಾಲ ಅರವಟ್ಟಿಗೆಯನ್ನಿಟ್ಟು ಅಪ್ರಾರ್ಥಿತನಾಗಿ ಜಲದಾನವನ್ನು ಮಾಡಬೇಕು. ವ್ರತದ ಕೊನೆಯಲ್ಲಿ ಅನ್ನ ವಸ್ತ್ರಗಳ ಸಹಿತವಾಗಿ ನೀರಿನ ಹಂಡೆಯನ್ನು ದಾನವಾಗಿ ಕೊಡಬೇಕು. ಅಲ್ಲದೆ ಎಳ್ಳು ತುಂಬಿದ ಪಾತ್ರೆಯನ್ನು ಬಂಗಾರವನ್ನು ದಾನ ಮಾಡಬೇಕು. ಹೀಗೆ ಮಾಡಿದವನು ಬ್ರಹ್ಮಲೋಕದಲ್ಲಿ ಪೂಜ್ಯನೆನಿಸುವನು. ಕಲ್ಪಾವಸಾನದಲ್ಲಿ ತಪ್ಪದೆ ರಾಜನಾಗುವನು. ಆನಂದ ವ್ರತವೆಂದು ಇದಕ್ಕೆ ಹೆಸರು. ಮಹಾದೇವನಿಗೆ 1 ವರ್ಷ ಕಾಲ ಪಂಚಾಮೃತದಿಂದ ಅಭಿಷೇಕ ಮಾಡಿಸಿ ವತ್ಸರಾಂತದಲ್ಲಿ ಪಂಚಾಮೃತ ಸಹಿತವಾಗಿ ಹಸುವನ್ನು ಶಂಖವನ್ನು ಬ್ರಾಹ್ಮಣನಿಗೆ
ದಾನ ಮಾಡಬೇಕು. ಹೀಗೆ ಮಾಡಿದವನು ಈಶ್ವರನ ಸಾನ್ನಿಧ್ಯವನ್ನೈದುವನು. ಕಲ್ಪಾಂತದಲ್ಲಿ ರಾಜನಾಗುವನು. ಧೃತಿವ್ರತವೆಂದು ಇದಕ್ಕೆ ಹೆಸರು. ಮಾಂಸಾಹಾರಿಯಾದವನು 1 ವರ್ಷ ಕಾಲ ಅದನ್ನು ತೊರೆದು ಕೊನೆಯಲ್ಲಿ ಗೋದಾನವನ್ನು ಸುವರ್ಣ ಮೃಗದಾನವನ್ನು ಮಾಡಬೇಕು. ಅವನಿಗೆ ಅಶ್ವಮೇಧಯಾಗದ ಫಲವು ಬರುವುದು. ಇದಕ್ಕೆ ಅಹಿಂಸಾ ವ್ರತವೆಂದು ಹೆಸರು. ಇದನ್ನು ಆಚರಿಸಿದವನು ಕಲ್ಪಾಂತದಲ್ಲಿ ರಾಜನಾಗುವನು. ಮಾಘ ಮಾಸದಲ್ಲಿ ಪ್ರತಿದಿನವೂ ಉಷಕ್ಕಾಲದಲ್ಲಿ ಸ್ನಾನ ಮಾಡಿ ತನ್ನ ಶಕ್ತಿಗೆ ತಕ್ಕಂತೆ ದಂಪತಿಗಳಿಗೆ ಭೋಜನ ಮಾಡಿಸಿ ವಸ್ತ್ರಭೂಷಣಗಳಿಂದ ಪೂಜಿಸಬೇಕು. ಹೀಗೆ ಮಾಡುವವನು ಸೂರ್ಯಲೋಕದಲ್ಲಿ 1 ಕಲ್ಪಕಾಲ ವಾಸ ಮಾಡುವನು. ಇದನ್ನು ಸೂರ್ಯವ್ರತವೆಂದು ಕರೆಯುತ್ತಾರೆ. ಆಷಾಢ ಮೊದಲಾದ 4 ತಿಂಗಳಲ್ಲಿ ನಿತ್ಯವೂ ಪ್ರಾತಃಕಾಲ ಸ್ನಾನ ಮಾಡಿ ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಗೋದಾನವನ್ನು ಕೊಡಬೇಕು. ಇದನ್ನು ಶುಭಕರವಾದ ವಿಷ್ಣು ವ್ರತವೆಂದು ಕರೆಯುತ್ತಾರೆ. ಇದನ್ನು ಮಾಡಿದವನಿಗೆ ವಿಷ್ಣುವಿನ ಸಾನ್ನಿಧ್ಯವು ಲಭಿಸುತ್ತದೆ. ಒಂದು ಅಯನದಿಂದ ತೊಡಗಿ ಮತ್ತೊಂದು ಅಯನದವರೆಗೆ ಹೂವನ್ನು ತುಪ್ಪವನ್ನು ಬಿಡಬೇಕು. ಕೊನೆಯಲ್ಲಿ ಪುಷ್ಪಮಾಲೆಗಳನ್ನು ಘೃತಧೇನುವನ್ನು ಪಾತ್ರೆಯಲ್ಲಿ ಗಟ್ಟಿ ತುಪ್ಪವನ್ನು ತುಂಬಿ ಅದರಲ್ಲಿ ಹಸುವಿನ ಆಕೃತಿಯನ್ನು ಬರೆದು ಅಲಂಕರಿಸಿ ದಾನ ಮಾಡಬೇಕು. ಬ್ರಾಹ್ಮಣನಿಗೆ ತುಪ್ಪವನ್ನು ಪಾಯಸವನ್ನು ನೀಡಬೇಕು. ಇದಕ್ಕೆ ಶೀಲವ್ರತವೆಂದು ಹೆಸರು. ಇದು ಒಳ್ಳೆಯ ನಡತೆಯನ್ನು ಆರೋಗ್ಯವನ್ನು ಕೊಡುವುದು. ಈ ವ್ರತದಿಂದ ಶಿವ ಸಾನ್ನಿಧ್ಯವು ಲಭಿಸುವುದು. 1 ವರ್ಷ ಕಾಲ ಸಂಜೆಯ ಹೊತ್ತಿನಲ್ಲಿ ದೀಪವನ್ನು ದಾನ ಮಾಡಬೇಕು. ಊಟಕ್ಕೆ ಎಣ್ಣೆಯನ್ನು ಉಪಯೋಗಿಸಬಾರದು. ವರ್ಷಾಂತ್ಯದಲ್ಲಿ ದೀಪವನ್ನು, ಚಿನ್ನದ ಚಕ್ರ ಮತ್ತು ತ್ರಿಶೂಲಗಳನ್ನು ದಾನವಾಗಿ ಕೊಡಬೇಕು. ಅಲ್ಲದೆ ಬ್ರಾಹ್ಮಣನಿಗೆ 1 ಜೊತೆ ಪಂಚೆಯನ್ನು ಕೊಡಬೇಕು. ಇದಕ್ಕೆ ದೀಪ್ತಿ ವ್ರತವೆಂದು ಹೆಸರು. ಇದರಿಂದ ಈ ಲೋಕದಲ್ಲಿರುವಾಗ ತೇಜೋವಂತನಾಗುವುದು ಮಾತ್ರವಲ್ಲದೆ ಮುಂದೆ ರುದ್ರಲೋಕವನ್ನು ಸೇರುವನು. ಕಾರ್ತೀಕ ಮಾಸದಿಂದ ಪ್ರಾರಂಭಿಸಿ ಪ್ರತಿಯೊಂದು ತದಿಗೆಯ ದಿನವೂ ಗೋಮೂತ್ರವನ್ನು ಯವಾನ್ನವನ್ನು ಸೇವಿಸಿ ಹಗಲು ಉಪವಾಸವನ್ನು ರಾತ್ರಿ ಭೋಜನವನ್ನು ಮಾಡಬೇಕು. ವರ್ಷವು ಮುಗಿದ ಬಳಿಕ ಗೋದಾನವನ್ನು ಕೊಡಬೇಕು. ಈ ವ್ರತವನ್ನು ಮಾಡಿದವನು ಗೌರಿ ಲೋಕದಲ್ಲಿ 1 ಕಲ್ಪಕಾಲ ವಾಸ ಮಾಡಿ ಬಳಿಕ ಭೂಲೋಕದಲ್ಲಿ ಅರಸನಾಗಿ ಜನಿಸುವನು. ಇದನ್ನು ರುದ್ರವ್ರತವೆನ್ನುವರು. ಇದು ಯಾವಾಗಲೂ ಶುಭವನ್ನು ಕೊಡತಕ್ಕದ್ದು. ಚೈತ್ರ ಮಾಸದಲ್ಲಿ ಮೈಗೆ ಗಂಧವನ್ನು ಹಚ್ಚಿಕೊಳ್ಳಬಾರದು. ಬ್ರಾಹ್ಮಣನಿಗೆ ಗಂಧದ ಭರಣಿಯನ್ನು 1 ಜೊತೆ ಬಿಳಿಯ ಪಂಚೆಯನ್ನು ದಾನ ಮಾಡಬೇಕು. ಇದಕ್ಕೆ ದೃಢವ್ರತವೆಂದು ಕರೆಯುತ್ತಾರೆ. ಇದರಿಂದ ವರುಣಲೋಕವು ಪ್ರಾಪ್ತವಾಗುವುದು. ವೈಶಾಖ ಮಾಸದಲ್ಲಿ ಹೂವನ್ನು ಉಪ್ಪನ್ನು ತೊರೆದು ಗೋದಾನವನ್ನು ಮಾಡಬೇಕು. ಇದರಿಂದ ವಿಷ್ಣು ಲೋಕದಲ್ಲಿ 1 ಕಲ್ಪಕಾಲ ಆನಂದಿಸಿ ಮರಳಿ ಈ ಭೂಲೋಕದಲ್ಲಿ ರಾಜನಾಗಿ ಜನಿಸುವನು. ಇದಕ್ಕೆ ಕಾಂತಿ ವ್ರತವೆಂದು ಹೆಸರು. ಇದು ಕಾಂತಿಯನ್ನು ಕೀರ್ತಿಯನ್ನು ಕೊಡುವುದು. 3 ದಿನ ತಿಲದಾನವನ್ನು ಮಾಡಿ
ಹೋಮದಿಂದ ಅಗ್ನಿಯನ್ನು, ದಕ್ಷಿಣಾದಿಗಳಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು. ವಿಪ್ರ ದಂಪತಿಗಳನ್ನು ಪುಷ್ಪ ವಸ್ತ್ರಾಲಂಕಾರಗಳಿಂದ ಪೂಜಿಸಿ ತನ್ನ ಶಕ್ತಿಗೆ ತಕ್ಕಂತೆ 3 ಫಲ ತೂಕಕ್ಕೆ, ಅಂದರೆ ಸುಮಾರು 9 ತೊಲಗಳು ಕಡಿಮೆ ಇಲ್ಲದಂತೆ ಚಿನ್ನದಿಂದ ಬ್ರಹ್ಮಾಂಡವನ್ನು ರಚಿಸಿ ಸರ್ವಾತ್ಮನಾದ ಭಗವಂತನು ಪ್ರೀತನಾಗಲಿ ಎಂದು ಅನುಸಂಧಾನ ಮಾಡುತ್ತಾ ದಾನ ಮಾಡಬೇಕು. ಈ ದಾನವನ್ನು ಪುಣ್ಯ ದಿನದಲ್ಲಿ ಮಾಡಬೇಕು. ಇದಕ್ಕೆ ಬ್ರಹ್ಮವ್ರತವೆಂದು ಹೆಸರು. ಇದನ್ನು ಆಚರಿಸಿದವನಿಗೆ ಪುನರ್ಜನ್ಮವಿಲ್ಲ. ಪರಬ್ರಹ್ಮ ಸಾಯುಜ್ಯವು ಲಭಿಸುವುದು. ಶಾಶ್ವತವಾದ ಆನಂದವು ಪ್ರಾಪ್ತವಾಗುವುದು. ಒಂದು ದಿನ ಕ್ಷೀರವನ್ನು ಮಾತ್ರ ಸೇವಿಸಿ ಕರು ಹಾಕುತ್ತಿರುವ ಹಸುವನ್ನು ಸುವರ್ಣಾಭರಣಗಳಿಂದ ಅಲಂಕರಿಸಿ ದಾನ ಮಾಡುವಾತನು ಅತ್ಯುತ್ಕೃಷ್ಟವಾದ ಗತಿಯನ್ನು ಪಡೆಯುವನು. ಅವನಿಗೆ ಪುನರ್ಜನ್ಮವಿಲ್ಲ. ಇದು ಧೇನುವ್ರತವೆನಿಸಿಕೊಳ್ಳುವುದು. 3 ದಿನ ಹಾಲನ್ನು ಮಾತ್ರ ಸೇವಿಸಿ ತನ್ನ ಶಕ್ತಿಗೆ ತಕ್ಕಂತೆ 1 ಫಲ ತೂಕಕ್ಕೆ ಕಡಿಮೆ ಇಲ್ಲದೆ ಚಿನ್ನದಿಂದ ಕಲ್ಪವೃಕ್ಷವನ್ನು ಮಾಡಿಸಿ ಅಕ್ಕಿಯ ಸಹಿತವಾಗಿ ದಾನ ಮಾಡಬೇಕು. ಇದಕ್ಕೆ ಕಲ್ಪವ್ರತವೆಂದು ಹೆಸರು. ಇದನ್ನು ಮಾಡಿದವನು ಬ್ರಹ್ಮನ ಸಾನ್ನಿಧ್ಯವನ್ನು ಪಡೆಯುವನು. 1 ತಿಂಗಳ ಕಾಲ ಉಪವಾಸವಿದ್ದು ಶುಭ ಲಕ್ಷಣಗಳಿಂದ ಕೂಡಿದ ಹಸುವನ್ನು ಬ್ರಾಹ್ಮಣನಿಗೆ ದಾನ ಮಾಡುವಾತನು ವಿಷ್ಣುಲೋಕವನ್ನೈದುವನು. ಇದನ್ನು ಭೀಮವ್ರತವೆಂದು ಕರೆಯುವರು. 20 ಫಲ ತೂಕಕ್ಕೆ ಕಡಿಮೆ ಇಲ್ಲದಂತೆ ಬಂಗಾರದಿಂದ ಭೂಮಂಡಲವನ್ನು ರಚಿಸಿ ದಾನ ಮಾಡಬೇಕು. ಆ ದಿನ ಕ್ಷೀರವನ್ನು ಮಾತ್ರ ಆಹಾರವಾಗಿ ತೆಗೆದುಕೊಳ್ಳಬೇಕು. ಇದಕ್ಕೆ ಧಾರಾವ್ರತವೆಂದು ಹೆಸರು. ಇದರ ಫಲವು 7000 ಕಲ್ಪಗಳ ಕಾಲ ಅನುಸರಿಸಿ ಬರುವುದು. ಇದನ್ನು ಮಾಡಿದಾತನು ರುದ್ರಲೋಕವನ್ನು ಸೇರಿ ಮನ್ನಣೆಯನ್ನು ಪಡೆಯುವನು. ಮಾಘ ಅಥವಾ ಚೈತ್ರ ಮಾಸದ ತೃತೀಯೆಯ ದಿನ ಗುಡಧೇನುವನ್ನು, ಎಂದರೆ ಬೆಲ್ಲದಿಂದ ಮಾಡಿದ ಹಸುವಿನ ಆಕೃತಿಯನ್ನು ದಾನ ಮಾಡಬೇಕು. ಆ ದಿವಸದಲ್ಲಿ ಬೆಲ್ಲವನ್ನು ಮಾತ್ರ ಭುಂಜಿಸಬೇಕು. ಅವನು ಗೌರಿ ಲೋಕದಲ್ಲಿ ಪೂಜ್ಯತೆಯನ್ನು ಪಡೆಯುವನು. ಇದು ಅತಿಶಯವಾದ ಆನಂದವನ್ನು ಕೊಡುವಂತಹುದು. ಮಹಾವ್ರತವೆಂದು ಇದಕ್ಕೆ ಹೆಸರು. 15 ದಿನಗಳ ಕಾಲ ಉಪವಾಸವಿದ್ದು ಬ್ರಾಹ್ಮಣನಿಗೆ ಕಪಿಲವರ್ಣದ ಹಸುಗಳೆರಡನ್ನು ದಾನ ಕೊಡುವವನು ಬ್ರಹ್ಮಲೋಕವನ್ನು ಸೇರುವನು. ದೇವತೆಗಳಿಂದಲೂ ಅಸುರರಿಂದಲೂ ಗೌರವವನ್ನು ಪಡೆಯುವನು. ಕಲ್ಪದ ಕೊನೆಯಲ್ಲಿ ಕುಬೇರನಾಗುವನು. ಇದನ್ನು ಪ್ರಭಾವ್ರತವೆಂದು ಹೇಳುವರು. ವರ್ಷವೆಲ್ಲ ಒಂದೇ ಹೊತ್ತು ಊಟ ಮಾಡುತ್ತಾ ಕೊನೆಯಲ್ಲಿ ಬಗೆ ಬಗೆಯ ಭಕ್ಷ್ಯಗಳನ್ನು, ಜಲಪೂರ್ಣವಾದ ಕುಂಭವನ್ನು ದಾನ ಮಾಡುವವನು ಶಿವಲೋಕದಲ್ಲಿ 1 ಕಲ್ಪಕಾಲ ವಾಸಿಸುವನು. ಇದಕ್ಕೆ ಪ್ರಾಪ್ತಿ ವ್ರತವೆಂದು ಹೆಸರು. ಅಷ್ಟಮಿಯಲ್ಲಿ ಹಗಲು ಉಪವಾಸವಿದ್ದು ರಾತ್ರಿ ಭೋಜನವನ್ನು ಮಾಡುತ್ತಾ ವತ್ಸರಾಂತದಲ್ಲಿ ಗೋದಾನವನ್ನು ಕೊಡುವವನು ಇಂದ್ರಲೋಕಕ್ಕೆ ಹೋಗುವನು. ಇದು ಸುಗತಿ ವ್ರತವೆಂದು ಪ್ರಸಿದ್ಧವಾಗಿರುವುದು. ವರ್ಷ ಋತು ಮೊದಲಾಗಿ ಶಿಶಿರ ಋತುವಿನವರೆಗೆ ಬ್ರಾಹ್ಮಣನಿಗೆ ಸೌದೆಯನ್ನು ದಾನ ಮಾಡುತ್ತಾ ಕೊನೆಯಲ್ಲಿ ಘೃತಧೇನುವನ್ನು ಮಾಡಿದರೆ, ಅಂದರೆ ಪಾತ್ರೆಯಲ್ಲಿ ಗಟ್ಟಿಯಾದ ತುಪ್ಪವನ್ನು ತುಂಬಿ ಅದರಲ್ಲಿ ಹಸುವಿನ ಆಕೃತಿಯನ್ನು ಬರೆದು ಅಲಂಕರಿಸಿ
ದಾನ ಮಾಡಿದರೆ ಪರಬ್ರಹ್ಮ ಸಾನ್ನಿಧ್ಯವು ಲಭಿಸುವುದು. ಇದನ್ನು ವೈಶ್ವಾನರ ವ್ರತವೆನ್ನುವರು. ಇದು ಸಕಲ ಪಾಪಗಳನ್ನು ಪರಿಹರಿಸುವುದು. ಏಕಾದಶಿಯಲ್ಲಿ ರಾತ್ರಿಯ ಹೊತ್ತು ಮಾತ್ರ ಫಲಾಹಾರ ಮಾಡುತ್ತಾ ವರ್ಷಾಂತದಲ್ಲಿ ಸುವರ್ಣ ನಿರ್ಮಿತವಾದ ವಿಷ್ಣು ಚಕ್ರವನ್ನು ದಾನ ಮಾಡುವವನು ವಿಷ್ಣು ಲೋಕವನ್ನೈದುವನು. ಕಲ್ಪವು ಮುಗಿದ ಬಳಿಕ ಅರಸನಾಗಿ ಜನಿಸುವನು. ಕೃಷ್ಣ ವ್ರತವೆಂದು ಇದಕ್ಕೆ ಹೆಸರು. ನಿತ್ಯವೂ ಪಾಯಸವನ್ನು ಮಾತ್ರ ಸೇವಿಸುತ್ತಾ ವರ್ಷದ ಕೊನೆಯಲ್ಲಿ ಬ್ರಾಹ್ಮಣನಿಗೆ 2 ಹಸುಗಳನ್ನು ಕೊಟ್ಟರೆ ಲಕ್ಷ್ಮೀ ಲೋಕವು ಪ್ರಾಪ್ತವಾಗುವುದು. ಇದನ್ನು ದೇವಿ ವ್ರತ ಎನ್ನುತ್ತಾರೆ. ಸಪ್ತಮಿಯಲ್ಲಿ ರಾತ್ರಿ ಭೋಜನವನ್ನು ಮಾತ್ರ ಮಾಡುತ್ತಾ ವರ್ಷಾಂತದಲ್ಲಿ ಚೆನ್ನಾಗಿ ಹಾಲು ಕರೆವ ಹಸುವನ್ನು ದಾನ ಕೊಡುವಾತನು ಸೂರ್ಯಲೋಕವನ್ನೈದುವನು. ಭಾನುವ್ರತವೆಂದು ಇದಕ್ಕೆ ಹೆಸರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 101ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಭೃತಾಸುತಂ. ಶ್ರೀಕೃಷ್ಣಾಯ ನಮಃ.